ಏನು ಇಲ್ಲೇ ನಿಂತ್ಕೊಂಡು ಸೀನ್ ಬಿಲ್ಡಪ್ ಮಾಡ್ತಿದ್ದೀರಾ? ಎಲ್ಲಿ ಆ ಬ್ರೋಕರು? ಮೇಷ್ಟ್ರೆ ಕರೀರಿ ಆ ಬ್ರೋಕರ್ನ, ಇವ್ರನ್ನೆಲ್ಲ ಇಲ್ಲಿಂದ ಕಳ್ಸ್ಕೊಳಕ್ ಹೇಳೋಣ. ಲೇ ಹುಡುಗಿ, ಏನು ನಾಲ್ಗೆ ನಿನ್ನೊಬ್ಳಿಗೆ ಇರೋದು ಅನ್ನೋ ತರ ಮಾತಾಡ್ತಿದ್ಯಾ? ನೋಡಮ್ಮ, ಮಾತಾಡಕ್ಕೆ ನಾಲ್ಗೆ ಮಾತ್ರ ಸಾಲದು, ದಮ್ ಇರ್ಬೇಕು. ಅಜ್ಜಿ, ಇವಮ್ಮ ಒಂದು ಸ್ವಲ್ಪ ಹೈ ಟೆನ್ಷನ್ ಪಾರ್ಟಿ ಅನ್ಸುತ್ತೆ. ಕಮಲಿ, ನೀನು ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಯಪ್ಪ, ಈ ಅಮ್ಮ ಕೂಗಿದ್ದಕ್ಕೆ ಹಾರ್ಟ್ ಬಿಟ್ಟು ಅಲ್ಲಾಡ್ದಂಗೆ ಆಗ್ತಿದೆ. ಕಮಲಿ ಅವರೇ, ಅವ್ರು ಮಾತಾಡ್ಲಿ, ಸುಮ್ಮನೆ ಇರಿ. ನೀವು ಅಖಿಲಾಂಡೇಶ್ವರಿ ಅವರಲ್ವಾ? ನೀವು ಅನ್ನಪೂರ್ಣ ಮಹಾಜನ್ ಅವರಲ್ವಾ? ನಿಮ್ಮ ಬಗ್ಗೆ ನಾನು ಬಹಳ ಕೇಳಿದ್ದೆ. ಒಬ್ಬ ಹೆಣ್ಮಗಳು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾಳಲ್ಲ ಅಂತ ಖುಷಿ ಪಟ್ಟಿದ್ದೆ. ಆದ್ರೆ ನೀವು ಹೀಗೆ ಮಾಡ್ಬೋದಾ? ಇದೇ ಪ್ರಶ್ನೆನ ನಾನು ನಿಮ್ಮ ಹತ್ರ ಕೇಳಬಹುದಲ್ಲ? ನಾವು ತಗೊಂಡಿರೋ ಜಾಗಕ್ಕೆ ನೀವು ಬಂದಿದ್ದೀರಲ್ಲ, ನಾವು ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ನಿರೀಕ್ಷೆ ಮಾಡ್ತಿದ್ದೀರಲ್ಲ? ನಮಗೆ ಯಾರಿಂದನೂ ಯಾವ ನಿರೀಕ್ಷೆನೂ ಇಲ್ಲ. ಇದು ನಾವು ತಗೊಂಡಿರೋ ಜಾಗ, ನಮಗೆ ಸೇರ್ಬೇಕು ಅಷ್ಟೇ. ಸೇರೋಕ್ಕೂ ಮೊದಲೇ ನಮ್ ಜಾಗ ಅಂತ ನಿರ್ಧಾರ ಮಾಡೋದು ತಪ್ಪಾಗತ್ತೆ ಅಖಿಲಾಂಡೇಶ್ವರಿ ಅವರೇ. ನಾವಿಲ್ಲಿಗೆ ಬರ್ತಿದೀವಿ ಅಂತ ಗೊತ್ತಿದ್ದು ನೀವು ಇಲ್ಲಿಗೆ ಬಂದಿರೋದು ಕೂಡ ತಪ್ಪೇ ಅನ್ನಪೂರ್ಣ ಮಹಾಜನ್ ಅವರೇ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ರಿಷಿ, ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸು. ನೋಡಿ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೂ ಇದೆ. ಇದು ನಮ್ಮ ಮಾಮ್ ಕೈ ಇಟ್ಟಿರೋ ಪ್ರಾಜೆಕ್ಟ್, ಇದು ಅವ್ರಿಗೆ ಆಗ್ಬೇಕು. ಸೊ ಇದು ನೀವು ಬಿಟ್ಕೊಟ್ರೆ ಯಾರಿಗೇನು ಪ್ರಾಬ್ಲಮ್ ಆಗಲ್ಲ. ನೀನೇನು ಪ್ರೀತು ಬಿಳಿ ಬಾವುಟ ಇಟ್ಕೊಂಡು ಅಷ್ಟು ಸಮಾಧಾನವಾಗಿ ಮಾತಾಡ್ತಿದ್ಯಾ? ಅವ್ರ ಕಡೆಯವರೆಲ್ಲ ನಮ್ಮನ್ನ ಗುರಾಯಿಸ್ತಾ ಇರೋದ್ ನೋಡು. ಅದ್ರಲ್ಲೂ ಮುಖ್ಯವಾಗಿ ಆ ಲಂಗ ದವಣಿ ಹಾಕೊಂಡಿದ್ದಾಳಲ್ಲ, ಅವಳ ಕಣ್ಣೋಡು. ನೋಡಮ್ಮ, ನಾನ್ ಸುಮ್ನೆ ಸೈಡಲ್ಲಿ ನಿಂತಿದ್ದೀನಿ, ಕಾಲ್ ಕೆರ್ಕೊಂಡ್ ಜಗ್ಲಕ್ ಬಂದು ಸರಿ ಇರಲ್ಲ. Kamali, can you please keep quiet? ಏಯ್, ಸುಮ್ನೆ ಇರೆ. ನೀನೊಬ್ಳು ಇಂಗ್ಲಿಷ್ ಅಲ್ಲಿ ಟುಸು ಪುಸು ಅಂತಿರೋವಳು. ಈ ಜಾಗ ನಮ್ದು, ಹೇಳೋದೇನ ಅವ್ರಿಗೆ. ಏನ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಹೆದರ್ಕೊಂಡ್ ಬಿಡ್ತೀವ? ನಮ್ ಕಡೆನೂ ಇಂಗ್ಲಿಷ್ ಅಲ್ಲಿ ಮಾತಾಡೋರು ಇದಾರೆ, ಗೊತ್ತಾಯ್ತಾ? ಏನಮ್ಮ, ಬಿಟ್ರೆ ಹೆವ್ಯಾಗ್ ಮಾತಾಡ್ತಿದ್ಯಾ? ನಾನ್ ಯಾರು ಅಂತ ಗೊತ್ತಾ? ನನ್ನ ಹತ್ರ ಯಾವಾಜಲ್ಲ ಹಾಕೊಳ್ಳೋದ್ ಇಟ್ಕೋಬೇಡ. ಕಮಲಿ ಅವರೇ, ಸುಮ್ಮನೆ ಇರಿ. ನೀವು ಹೀಗೆ ನಡ್ಕೋತೀರಾ ಅನ್ಕೊಂಡಿರ್ಲಿಲ್ಲ. ಮಹಾಜನ್ ಮನೆತನದವರಿಗೆ ಇನ್ನೊಬ್ಬರ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋ ಸಂಸ್ಕಾರ ಇಲ್ಲದೆ ಇರೋದು ಬೇಸರದ ಸಂಗತಿ. ಮಾತಾಡಿದ ರೀತಿ ತಪ್ಪಿರ್ಬೋದು, ಆದ್ರೆ ವಿಷಯ ಸರಿಯಾಗೇ ಇದೆ. ಕೇವಲ ನಿಮ್ಮ ದೃಷ್ಟಿಯಿಂದ ನೋಡ್ತಿದ್ದೀರಾ, ಅದು ನಿಮ್ಮ ತಪ್ಪು. ಏನೇ ಆಗ್ಲಿ, ನಾವು ಇಲ್ಲಿಂದ ಕದಲೋ ಪ್ರಶ್ನೆನೇ ಇಲ್ಲ. ಹಾಯ್ ಹಾಯ್. ಆಕ್ಚುಲಿ ಸಾರಿ, ಹಬ್ಬ ಸೆಲೆಬ್ರೇಷನ್ ಮಧ್ಯೆ ಏನೇನೋ ಆಗೋಯ್ತು. ಬೇರೆ ಯಾವ ವಿಷಯ ಆಗಿದ್ರು ಅಮ್ಮ ಬಿಟ್ಬಿಡ್ತಾ ಇದ್ರು. ಇದವ್ರ ಕನಸು. ಸೇಮ್ ಹಿಯರ್. ಅಜ್ಜಿದು ಆ ಜಾಗದಲ್ಲಿ ಒಂದು ಆಶ್ರಮ ಕಟ್ಟಬೇಕು ಅನ್ನೋದು ಅವ್ರ ಕನಸು. ಓ, ತುಂಬ ದಿನಗಳಿಂದ ಪ್ಲಾನ್ ಇತ್ತಾ? ಇಲ್ಲ, ಆಕ್ಚುಲಿ ನನ್ನ ಹುಡುಗಿ ಕಮಲಿ ಅವರು ಕಳ್ದು ಹೋಗಿದ್ರು. ಶಿ ವಾಸ್ ಮಿಸ್ಸಿಂಗ್.
ಅವ್ರು ಸಿಕ್ಕಿದ ಮೇಲೆ ಒಂದಷ್ಟು ವಿಷಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದರಲ್ಲಿ ಇದು ಒಂದು. ಓ, ಪ್ರೀತಿದ ಹುಡುಗಿನ ಪಡ್ಕೊಂಡಿರೋ ಲಕ್ಕಿ ಬಾಯ್ ನೀವು. ಎಲ್ಲರಿಗೂ ಆ ಸಂತೋಷ ಸಿಗಲ್ಲ ಬಿಡಿ. ಹಾ, ಹಬ್ಬನ ಸೆಲೆಬ್ರೇಟ್ ಮಾಡೋ ಹುಮ್ಮಸ್ಸಲ್ಲಿ ಬಂದ್ವಿ. ಬಟ್ ಏನೇನೋ ಆಗೋಯ್ತು. ಇಲ್ಲ, ಯಾರಿಗೂ ಬೇಜಾರಾಗಬಾರ್ದು. ಐ ವಿಶ್. ಅಮ್ಮಂಗೆ ತುಂಬ ದಿನಗಳಿಂದ ಒಂದು ಆಸೆ ಇತ್ತು, ಈ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸ್ಬೇಕು ಅಂತ. ಹೀಗಂತ ಸಂದರ್ಭ ಬಂದಿತ್ತು. ಹೀಗಿರುವಾಗ ಜಾಗದ ವಿಷಯದಲ್ಲಿ ಅಮ್ಮನ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ಲಾ? ಕೆನ್ ಯು? ಆಫ್ ಕೋರ್ಸ್. ಕೂಲ್ ದೆನ್, ನಿಮ್ಮ ಅಜ್ಜಿ ಹತ್ರ ನಾನು ಮಾತಾಡ್ತೀನಿ. ಒಂದೊಳ್ಳೆ ವಿಷಯಕ್ಕೋಸ್ಕರ 2 ಮಾತು ಬಯಸ್ಕೊಂಡ್ರು ಪರವಾಗಿಲ್ಲ. ಏನ್ ಹೇಳ್ತೀರಾ? ರೈಟ್. ಕಮ್ಲಿ ತಕ್ಕ ತಿನ್ನು. ಓಯ್, ಏನಿದ್ದು? ಆಪಲ್ ಜ್ಯೂಸ್ ಕೇಳಿದ್ರೆ ಆಪಲ್ ತಂದು ಕೊಟ್ಟಿದ್ಯಾ? ಹಂಗಾರೆ ಇನ್ನ ತಿನ್ನಾರು ಬಿರಿಯಾನಿ ಕೇಳ್ಬಿಟ್ರೆ ಕೋಳಿನೇ ತಂದು ಕೊಟ್ಬಿಡ್ತೀಯನ. ಏನು ಬಿರಿಯಾನಿನಾ? ನೀನ್ ಅದನ್ನು ತಿಂತೀಯಾ? ಯಾವಾಗಿನ್ಲೆ ಕಮ್ಲಿ? ತಿಂತಿರ್ಲಿಲ್ವಾ? ಅದೆಲ್ಲ ಬಿಡು. ಏನು ನೀನ್ ಊರ್ಗ್ ಹೋಗ್ತೀನಿ ಅಂತ ಹೇಳಿದಳು ಸಡನ್ ಆಗಿ ಬಿಟ್ ಕೊಟ್ಟಿದ್ಯಾ? ಹೆಂಗಿದೆಲ್ಲ? ಅಂದ್ರೆ ಯಾಕೆ ಬಂದೆ ಅಂತ ಕೇಳ್ತಾ ಇದ್ಯಾ? ಯಾಕೆ ಅಲ್ಲ, ಹೆಂಗ್ ಬಂದೆ ಅಂತ. ನಾವಿಲ್ಲಿದೀವಿ ಅಂತ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಅಜ್ಜಿನೇ ಫೋನ್ ಮಾಡಿ ಕರೆದ್ರು ಕಣವಿ. ಅಲ್ಲ, ನಿನಗ್ ನನ್ ಬಿಟ್ರೆ ಜೊತೆಗ್ ಯಾರವ್ರು ಹೇಳು? ಗ್ಯಾಪ್ ಕೊಟ್ರೆ ತಲೆ ಮೇಲೆ ಅದ್ ಕುತ್ಕೋತಿಯ. ಏನ್ ಇವಳೇನ್ ದೊಡ್ಡ ಬಾಡಿ ಗಾರ್ಡು. ಇವಳಿಲ್ಲ ಅಂದ್ರೆ ನಾವ್ ಬದುಕದೇ ಇಲ್ಲ. ಕಮ್ಲಿ, ಬತ್ತ ನೀನ್ ನನ್ ಸ್ಯಾನೆ ಆಡ್ಕೊತಾ ಇದ್ಯಾ. ನಾನು ನಿನ್ ಲಂಗ ದಾವಣಿ ಫ್ರೆಂಡ್. ನನ್ನನ್ನ ನೀನ್ ಹಿಂಗ್ ಆಡ್ಕೋಬಹುದಾ? ಏನೇ ಲಂಗ ದಾವಣಿ ಫ್ರೆಂಡಾ? ಎಲ್ಲ ನನ್ ಕರ್ಮ. ಸರಿ, ನಿನ್ ತಲೆಹಟ್ಟೆ ಎಲ್ಲ ಸಾಕ್ ಮಾಡು. ತಿನ್ನು ಸುಮ್ಕೆ. ಅಷ್ಟೇ ನನ್ನ ರೂಮಲ್ಲಿ ಕೂಡಾಕಿದ್ಲು. ನೀನ್ ನೋಡ ಈ ರೂಮ್ ಕರ್ಕೊಂಡ್ ಬಂದಿದ್ಯಾ? ಅವ್ಳಿಗೆ ಗೊತ್ತಾದ್ರೆ ಹುಡ್ಕೊಳಲ್ವಾ? ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಅಲ್ಲ ಕಮ್ಲಿ, ನಿಂಗ್ ಹೊಸಿ ನಾನ ಬುದ್ಧಿ ಆಯ್ತಾ? ನಂತ ವೀಟೆಲ್ಲ ಮಾತಾಡ್ತೀಯಾ? ಅವಳು ಕೂಡಾಕಿದ್ರೆ ಉಗುರು ಕಡಿತಾ ಇದ್ದ? ಹಾಳಾಗೋಗ್ಲಿ ಅವಳು ಇಸ್ಯ. ನೋಡ್ ಕಮ್ಲಿ, ಅಜ್ಜಿ ನಂಗೆ ನಿಂಗೆ ಒಂದೇ ತರ ಬಟ್ಟೆ ಕೊಡ್ಸವ್ರೆ. ಇರು ತರ್ತೀನಿ. ಕಮ್ಲಿ, ಇಲ್ ನೋಡು, ಅಜ್ಜಿ ಕೊಡ್ಸಿದ್ದು. ಇದ್ ನನ್ಗೆ, ಇದ್ ನಿನ್ಗೆ. ತಕ್ಕ. ಏನಿದು? ಇದೇನ್ ನಾವ್ ಹಿಂಗ್ ಕೇಳ್ತೀಯಾ? ಸೀರೆ. ಏನ ಸೀರೆನಾ? ಅಯ್ಯ ನಿನ್ನ, ಇದನ್ನ ಹಾಕೋತಿರೋದೇ ದೊಡ್ಡ ವಿಷಯ, ಅದ್ರಲ್ಲಿ ಸೀರೆ ಬೇರೆನಾ? ಇದೆಲ್ಲ ನನ್ ಕೈಲಿ ಹಾಕೊಳಕ್ಕಾಗಲ್ಲ. ಹಬ್ಬಕ್ ಸೀರೆ ಉಡ್ದೆ ಇನ್ನೇ ನಿಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರ್ತೀಯಾ? ನನ್ ಇಷ್ಟ ಕಣೆ, ನಾನ್ ಏನ್ ಬೇಕಾದ್ರೂ ಹಾಕೊಂಡ್ ಓಡಾಡ್ತೀನಿ. ಏನ್ ಇವಾಗ? ಯಾಕ್ ಕಮ್ಲಿ, ಬಟ್ಟೆ ಇಷ್ಟ ಆಗ್ಲಿಲ್ವಾ? ಅಯ್ಯ, ಇಷ್ಟೊತ್ತು ಇವಳ್ದೊಂದ್ ಕಾಟ ಆಗಿತ್ತು, ಇವಾಗ ನೀನ್ ಬೇರೆನಾ? ಯಾಕ್ ಕಮ್ಲಿ ಹೀಗ್ ಮಾತಾಡ್ತಾ ಇದ್ಯಾ? ನನ್ ನೆನ್ಪಿಲ್ವಾ ನಿನ್ಗೆ? ಏನಾಗಿದೆ ನಿಂಗೆ ಇವಳ್ಗೆ? ನಾನು ಆಗ್ಲಿಂದ ಎಷ್ಟೇ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ರು ಅವಳು ನನ್ನ ಹತ್ರ ಸರಿಯಾಗೇ ಮಾತಾಡ್ತಿಲ್ಲ. ಲೇ ರಿಬ್ಬನ್, ನನ್ಗೆ ಇವಾಗ ಯಾರ ಜೊತೆನೂ ಮಾತಾಡಕ್ ಮೂಡಿಲ್ಲ ಅಂತ ಹೇಳು. ಅಯ್ಯೋ, ಅದೇನು ಇಲ್ಲ. ನಮ್ ಕಮ್ಲಿಗೆ ಓಸಿ ಮೆಮೊರಿ ಕಾರ್ಡು ಕರಪ್ಟ್ ಆಗೈತೆ. ಆವಾಗಿಂದ ಹಿಂಗೆ ಯಾವಾಗ ಯಾವ ಹಾಡು ಹೇಳ್ತಾಳೋ ಗೊತ್ತಾಗಕ್ಕೆ ಇಲ್ಲ. ತಮಿಳಲ್ಲಿ ಒಂದ್ ಸಿನಿಮಾ ಬಂದಿದ್ ಗೊತ್ತಾ? ಆನಿಯನ್ನ. ಏನು ಅನಿಯನ್ನ? ಅದೇ ನಮ್ ಕಮ್ಲಿನೂ ಹಂಗೆ ಆಗೋಳೆ. ಯಾವಾಗ ಆನಿಯನ್ ಆಯ್ತಾಳೋ, ಯಾವಾಗ ಅಂಬಿ ಆಯ್ತಾಳೋ ಹೇಳಕ್ಕೆ ಆಗಕ್ಕಿಲ್ಲ. ಐ ಲೇ ರಿಬ್ಬನ್, ನಾನ್ ಅಂಬಿ ಅಂತ ನಿಂಗೆ ಗೊತ್ತಾಯ್ತು? ಇದೇ ನಿಂಗ್ ಕೇಳ್ತಾ ಕಮ್ಲಿ, ನಾನು ಆ ಸಿನಿಮಾ ನೋಡಿವ್ನಿ. ಬಲೆ ಅವಳೆ ಗುರು. ಈ ನಿಮಾನ್ಸ್ ಗ್ರೂಪ್ ಜೊತೆ ಸೇರ್ಕೊಂಡು 3-4 ದಿನ ದಬಾಕೋದು ಸಿಕ್ಕಾಪಟ್ಟೆ ಕಷ್ಟದ ಕಾರ್ಯಕ್ರಮ. ಚಾನ್ಸ್ ಸಿಕ್ಕಿದ್ರೆ ಓಡೋಗ್ಬೇಕು. ನಿನ್ನ ಅಳು ಮುಂಜಿ ಮುಖ ಇಟ್ಕೊಂಡು ನನ್ನ ಆದಿ ಸೇವೆ ಮಾಡೋದ್ ಬೇಡ. ಆದಿಗ್ ಸಂಬಂಧಪಟ್ಟಿದ್ ಏನೇ ಕೆಲ್ಸ ಇದ್ರು ಇನ್ಮೇಲೆ ನೀನ್ ಮಾಡೋದ್ ಬೇಡ. ನಿಂದ್ ಎಷ್ಟ್ ಕೆಲ್ಸ ಇದೆಯೋ ಅಷ್ಟ್ ನೋಡ್ಕೊಂಡು ಹೋಗ್ತಾ ಇರೋ. ಆದಿ ನನಗ್ ಮಾತ್ರ, ನಾನ್ ನೋಡ್ಕೋತೀನಿ.
ಕಮಲಿಗೆ ಅನಿಕಾ, ಈ ಪಾರುಗೆ ಅನುಷ್ಕಾ. ಏನ್ ಹೇಳ್ತಿದ್ಯಾ? ಇನ್ನೇನು, ಇವಳೆ ತಾನೇ ನಿನ್ ವಿಲ್ಲನ್ನು. ಛೇ, ಏನ್ ಹೇಳ್ತಿದ್ಯಾ? ಅವ್ರು ನಮ್ಮ ಯಜಮಾನ್ರನ್ ಮದ್ವೆ ಆಗೋರು. ಓಹೋ, ಅಂದ್ರೆ ನಿಮ್ ಯಜಮಾನ್ರನ್ನ ಅವಳು ಕೊಡ್ತಾ ಇದ್ಯಾ? ನೀ ಹೇಳಿದನ್ನ ತಿರುಗಿಸಿ ಹೇಳ್ತಾ ಇದೀನಿ ನವಿ. ನೀ ಹೇಳ್ದಾಗ ಅವಳೇ ನಿನ್ ಸೌತಿ ಅನ್ನೋ ಫೀಲಿತ್ತು. ಸರಿ ಸುಮ್ಕೆ ತಮಾಸೆ ಮಾಡ್ದೆ, ತಪ್ಪಾಗಿ ತಿಳ್ಕೊಬೇಡ. ಆಮೇಲೆ ಇದೇ ವಿಷಯ ಮಾಡಿಕೊಂಡು ನನ್ ತಾವ್ ಮಾತ್ ಗೆದ್ಬಿಟ್ಬಿಟ್ಯಾ. ಕಮಲಿ ಅವರೇ, ಹಾಗೆ ಓಕೆ. ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಕಾಣಿಸ್ತಿದೆ. ಅಷ್ಟು ಸಾಕು. ಇನ್ಮೇಲೆ ಯಾವತ್ತೂ ಈ ಬಂಧನದಿಂದ ಬಿಡಿಸ್ಕೊಂಡು ಹೋಗಬೇಡಿ. ಹೇಳಿ ಕಮಲಿ ಅವರೇ. ಮಾತಾಡಿ ಕಮಲಿ ಅವರೇ. ಬೇಡ ಬಿಡಿ, ನಿಮ್ಮ ಮೌನನೂ ನನಗಿಷ್ಟ. ಜೀವನ ಪೂರ್ತಿ ನಾನು ಹೀಗೆ ಇರ್ತೀನಿ. ಋಷಿ, ನೀನ್ ಸ್ನಾನಕ್ಕೆ ಹೋಗ್ಬೇಕಂತೆ. ಹಾ, ಏನೇ ನಡೀತಿದೆ ಇಲ್ಲಿ? ಋಷಿನ ಹಗ್ ಮಾಡ್ಕೊಂಡು ನಿಂತಿದ್ಯಾ? ನಾಟಕ ಆಡ್ಬೇಡ. ಯಾಕೆ ಭಯ ಪಡ್ಕೊಂಡು ಸಾಯ್ತಿದ್ಯಾ? ಛೇ, ಇಷ್ಟೊತ್ತೆಲ್ಲೋಗಿದೆ ಪಾರ್ವತಿ? ನಿನ್ನೆ ಕೇಳ್ತಾ ಇರೋದು, ಎಲ್ಲೋಗಿದೆ? ಸಾರಿ ಅನುಷ್ಕಾ, ನೀನಾ? ನಾನು ಪಾರ್ವತಿ ಅನ್ಕೊಂಡೆ. ನಿಂಗೋಸ್ಕರ ಡ್ರೆಸ್ ತಂದಿದೆ ಆದಿ. ಅಲ್ಲೇ ಇಡು ಅನುಷ್ಕಾ, ತಗೋತೀನಿ. ಅಲ್ಲೇ ಇಡು ಅನ್ನಲ್ಲ, ತಗೋತೀನಿ ನಾನು. ಪಾರು, ನಿಮ್ಮವ್ರು ಬಂದ್ರು, ನೀನು ಹೋಗವಿ. ನಿಂಗೆ ಅಯ್ಯೋ, ನನ್ ಮಕ್ಕ ಏನ್ ನೋಡ್ತಿದ್ಯಾ? ಅಲ್ಲಿ ನೋಡು. ಯಜಮಾನ್ರೆ,
ಬನ್ನಿ ಸರ್. ನೀವು ಪಾರ್ವತಿನ ಕರ್ಕೊಂಡು ಹೋಗಕ್ ಬಂದ್ರಾ? ಧಾರಾಳ ಕರ್ಕೊಂಡೋಗಿ. ನಿಧಿನ್ ಕಾಯಕ್ಕೆ ನಾನು ಇಲ್ಲೇ ನಂದಿ ತರ ಇವ್ನಿ. ಪಾರು ಹೋಗವಿ ಬಿರ್ನಿ. ಅಯ್ಯೋ ಹೋಗವಿ. ಅಲ್ಲ, ನಾನು ಯಾಕೆ ಇವಳಿಗೆ ಎದ್ರುಕೊಂಡು ಓಡಾಡ್ತಿದ್ದೀನಿ? ಒಳ್ಳೆ ಮಕ್ಳು ಸ್ಕೂಲಿಗೆ ರಜಾ ಹಾಕ್ದಂಗೆ ನನ್ನ ಬೇಜಾನ್ ಹುಡ್ಕಿರ್ತಾಳೆ, ಬೇಜಾನ್ ಹುಡ್ಕೊಂಡೇ ಇರ್ತಾಳೆ. ಈಗೇನಾರು ಅವಳು ಮುಂದೆ ಸಿಗಾಕೊಂಬಿಟ್ರೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾಳೆ. ಎಲ್ಲಾರು ಮಾಡಿ ಯಾರ ಕಣ್ಗೋ ಕಾಣಿಸ್ದೇ ಇರೋ ಥರ ಎಸ್ಕೇಪ್ ಆಗಬೇಕು. ಓ, ಬೀಗ ಬೇರೆ ಹಾಕಿದೆ. ಹೆಂಗಿರೋ ನಮ್ಮ ಮಾಮೂಲಿ ಇದೆಯಲ್ಲ. ನಿಧಿ ಕಾಯೋದು ನಿಮ್ಮ ಜವಾಬ್ದಾರಿ ಅಂತ ಗೊತ್ತು. ಆದರೆ ಅದನ್ನ ಯಾರು ಕದಿಯಲ್ಲ ಅನ್ನೋ ಧೈರ್ಯದಲ್ಲಿ ನಿಮ್ಮ ಸಮಯದ 2 ನಿಮಿಷನ ಕದಿಯೋಣ ಅಂತ ಬಂದೆ. ನಿಮ್ಮನ್ನ ನೋಡಬೇಕು ಅನ್ನಿಸ್ತು, ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಒಬ್ಬನೇ ಇದ್ರೆ ತುಂಬ ಉಸಿರುಗಡ್ದಂಗೆ ಆಗ್ತಾ ಇತ್ತು. ಅದಕ್ಕೆ ಬಂದ್ಬಿಟ್ಟೆ. Come on, Parvati. Come on, Parvati. Sa
ಪಾರ್ವತಿ, ಇಲ್ಲಿ ಸೋತಿದ್ದು ನೀನಿರ್ಬೋದು, ಆದರೆ ನನ್ನ ಪ್ರಕಾರ ಗೆದ್ದಿದ್ದು ನೀನೇ. ಕಂಗ್ರ್ಯಾಚುಲೇಷನ್ಸ್. ಪ್ರೀತಿಸೋರ್ನ ನಿನ್ನಷ್ಟು ಚೆನ್ನಾಗಿ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅನ್ಸುತ್ತೆ. ನಿಜಾನೇ ಯಜಮಾನ್ರೆ, ಪ್ರೀತಿ ಅಂದ್ರೆ ತ್ಯಾಗ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾಳೆ ನಿನ್ ವಿಷಯದಲ್ಲೋ ನಾನು ಅದನ್ನೇ ಮಾಡ್ಬೇಕಲ್ವಾ? ನಾನು ಚಿಕ್ಕವಳಿದ್ದಾಗ ಅಪ್ಪ ಅಮ್ಮನ ಜೊತೆ ಕಣಕ್ಕೆ ಹೋಗಿ ಪೂಜೆ ಮಾಡಿ ಊರಿನವ್ರಿಗೆಲ್ಲ ಎಳ್ಳು ಬೆಲ್ಲ ಹಂಚ್ಕೊಂಡು ಬರ್ತಾ ಇದ್ದೆ. ಅದು ನೆನಪಾಗತ್ತೆ ಇವಾಗ. ನನಗೂ ಅಂಥದೇ ಮಧುರವಾದ ನೆನಪುಗಳು ಅನ್ನಪೂರ್ಣಮ್ಮನವ್ರೆ. ಈಗೀಗ ಸಿಟಿಗಳಲ್ಲಿ ಅಕ್ಕಪಕ್ಕದ 4 ಮನೆಗಳಿಗೆ ಎಳ್ಳು ಬೀರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸಂಬಂಧಗಳು ಗಟ್ಟಿ ಆಗೋದೇ ಇಂಥ ಹಬ್ಬಗಳಿಂದ. ದೊಡ್ಡವರು ಪ್ರತಿಯೊಂದಕ್ಕೂ ಒಂದು ಕಾರಣ ಇಟ್ಕೊಂಡೇ ಮಾಡಿರ್ತಾರೆ. ನಿಜ. ಎಳ್ಳು ಬೆಲ್ಲ ತಿಂದು ಒಳ್ಳೆದನ್ನೇ ಮಾತಾಡಿ ಅನ್ನೋ ಮಾತಲ್ಲಿ ಒಂದು ಒಳ್ಳೆ ಸಮಾಜನ ಸೃಷ್ಟಿ ಮಾಡೋ ಅರ್ಥ ಅಡಗಿದೆ ಅಲ್ವಾ? ಹೌದು, ನಮ್ಮ ಕೈಲಾಗಿದ್ದನ್ನ ನಾವು ಮಾಡಬೇಕು, ಯಾರಿಗೂ ತೊಂದರೆ ಆಗದಿರೋ ಹಾಗೆ ನಡ್ಕೋಬೇಕು ಅಂತ ಸಂಕ್ರಾಂತಿ ಹಬ್ಬದ ದಿವಸ ನಮ್ಮೂರ್ ಕಡೆ ಸಂಕಲ್ಪ ಮಾಡಿಸ್ತಾ ಇದ್ರು. ನಮ್ಮೂರಿನಲ್ಲಿ ಹುಡುಗಿಯರು ದೊಡ್ಡವ್ರಿಗೆ ಸಹಾಯ ಮಾಡ್ತಾ ಇದ್ರೆ ಹುಡುಗರು ಬಂದು ಬಿಸಿ ಬಿಸಿ ಅಂತ ಕರೆಯೋರು. ಓಹೋ, ನೀವು ನಮ್ಮೂರಿನ ಬಗ್ಗೆನೇ ಹೇಳ್ತಾ ಇದ್ದೀರಾ? ಅಜ್ಜಿ, ಏನಾದ್ರೂ ಬೇಕಂತ ಕೇಳ್ಕೊಂಡು ಹೋಗಕ್ ಬಂದ? ಕಳ್ಳ, ನನಗೆ ಗೊತ್ತಿಲ್ವಾ ನೀನ್ ಯಾಕೆ ಬಂದಿದ್ಯಾ ಅಂತ. ಕಮಲಿ, ನೀನ್ ಹೋಗಮ್ಮ, ಇಲ್ಲಾಂದ್ರೆ ಒಳ್ಳೆ ಕಳ್ಬೇಕ್ ತರ ಇಲ್ಲಿಲ್ಲೇ ಸುತ್ತಾ ಇರ್ತಾನೆ. ಹೋಗು. ಯಜಮಾನ್ರೆ, ನೀವ್ಯಾಕೆ ಅದನ್ನೆಲ್ಲ ಮಾಡ್ತಿದ್ದೀರಾ? ನಿಮ್ ಕೈಯಲ್ಲಿ ಆಗಲ್ಲ ಬಿಡಿ, ನಾನೇ ಮಾಡ್ತೀನಿ. ಪಾರ್ವತಿ, ಏನ್ ಅನ್ಕೊಂಡಿದ್ಯಾ? ಈ ಆದಿ ಕೈಲಿ ಆಗದೆ ಇರೋ ಕೆಲ್ಸನೇ ಇಲ್ಲ. ಒಂದ್ ವೇಳೆ ಕೆಲ್ಸ ಗೊತ್ತಿಲ್ಲ ಅಂದ್ರೆ ಅದನ್ನ ಕಲ್ತ್ಕೋತೀವಿ ಹೊರತು ಯಾವತ್ತೂ ಕೈ ಸೇರ್ಕೋರಲ್ಲ, ಗೊತ್ತಾ? ಇಲ್ಲಿದ್ಯಾ ಆದಿ? ನಾನಿನ್ನ ಅಲ್ಲೆಲ್ಲ ಹುಡುಕ್ತಿದ್ದೆ. ಎಲ್ಲೆಲ್ಲೋ ಯಾಕೆ ಹುಡುಕ್ತಿದ್ಯಾ ಅನುಷ್ಕಾ? ಪಾರ್ವತಿ ಎಲ್ಲಿದ್ದಾಳೋ ಅಲ್ಲಿ ಹುಡುಕ್ತಿದ್ರೆ ಅಲ್ಲೇ ಇರ್ತಿದ್ದೆ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ಆದಿ? ಬೇಡ ಬೇಡ, ಪಾರ್ವತಿ ಇದ್ದಾಳಲ್ಲ, ನೀನು ಆರಾಮಾಗಿ ಹೋಗಿ ರೆಸ್ಟ್ ಮಾಡು. ಪಾರ್ವತಿ, ಇವಾಗ ನೆಕ್ಸ್ಟ್ ಹೇಳು, ನಾನೇನ್ ಮಾಡ್ಲಿ? ಪರವಾಗಿಲ್ಲ ಯಜಮಾನ್ರೆ, ನಾನೇ ಮಾಡ್ಕೋತೀನಿ, ನೀವು ಹೋಗಿ. ಪಾರ್ವತಿ ಹೇಳು ಪಾರ್ವತಿ, ನಾನು ಕೆಲಸ ಮಾಡ್ತೀನಿ. ಯಜಮಾನ್ರೆ, ಆ ಕುಡ್ಲನ್ನ ತಗೊಂಡು ಮಧ್ಯದಲ್ಲಿಡಿ.